ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಜಗದೀಶ್ ವಿಚಲಂ, ಇಂಟರ್ನ್ಯಾಷನಲ್ ಲೈಫ್ ಕೋಚು, ಮೋಟಿವೇಶ್ನಲ್ ಸ್ಪೀಕರು ಮತ್ತು ಬಿಸ್ನೆಸ್ ಮೆಂಟರ್ ಆ್ಯಂಡ್ ಆಲ್ಸೋ ಫೇಸ್ ರೀಡಿಂಗ್ ಎಕ್ಸ್ಪರ್ಟ್. ಅಂದರೆ ಮುಖ ನೋಡಿ ನಿಮ್ಮ ಗುಣ ಹೇಳಬಲ್ಲೆ, ನಿಮ್ಮ ಪಾಸಿಟಿವ್ಸ್ ನೆಗೆಟಿವ್ ಹೇಳಬಲ್ಲೆ. ಸೊ ಇವತ್ತು ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಫ್ಯೂ ಮಂತ್ಸ್ ಬ್ಯಾಕ್ ಪ್ರಕೃತಿ ಕಮ್ಯುನಿಟಿ ಅನ್ನೋದು ಸ್ಟಾರ್ಟ್ ಮಾಡಿದ್ದೀವಿ. ಏನಿದು ಪ್ರಕೃತಿ ಕಮ್ಯುನಿಟಿ ಏನು ಅಂತ ಭಾಳ ಜನ ಕೇಳ್ತಾಯಿದ್ರು. ಸೊ ನಮ್ಮ ಆಪ್ತರಿಗೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ತುಂಬ ಒಳ್ಳೆ ಕಾನ್ಸೆಪ್ಟು ಅಂತ ಹೇಳಿದ್ರು. ಸೊ ಇದು ನನ್ನ ಅನುಭವದಿಂದ ಬಂದಿರೋ ಅಂಥ ಥಾಟ್. ಓಕೆ, ಆ ಒಂದು ಯೋಚನೆಯಿಂದ ಬಂದಿರೋದು. ಯಾಕೆಂದರೆ ನಾನು ಬೆಳಿಬೇಕಾದ್ರೆ ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ಇನ್ನೊಂದು ಬಿಸ್ನೆಸ್ ಅವರು ಸಪೋರ್ಟ್ ಮಾಡುವಂಥ ವಾತಾವರಣ ಇರಲಿಲ್ಲ. ಸೊ ಆ ಕಾಂಪಿಟೇಷನ್ ಅನ್ನೋ ಮೈಂಡ್ಸೆಟ್ಟೇ ಇರುತ್ತೆ. ಸೊ ನಾನು ಯಾವಾಗೂ ಇಷ್ಟಪಡೋದು ಅಂದರೆ ಕಾಂಬಿನೇಷನ್. ಓಕೆ, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ, ನನ್ನ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ. ನಾವಿಬ್ಬರೂ ಸೇರಿದ್ರೆ ನಿಮ್ಮ ಬಿಸ್ನೆಸ್ಗೆ ನಾನು ಸಪೋರ್ಟ್ ಮಾಡ್ಬೋದು, ನನ್ನ ಬಿಸ್ನೆಸ್ಗೆ ನೀವು ಸಪೋರ್ಟ್ ಮಾಡ್ಬೋದು. ಈ ಥರ ಒಂದು ಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ? ಓಕೆ, ಒಂದು ಮಾಲ್ಗೆ ಹೋಗ್ತೀರಾ, ಮಾಲ್ಗೆ ಹೋದರೆ ಹೇಗಿರುತ್ತೆ? ಸೊ ನೀವು ಮೂವಿ ನೋಡೋಕೆ ಹೋಗ್ತೀರಾ, ಬರ್ತಾ ಶಾಪಿಂಗ್ ಮಾಡ್ಕೊಂಬರ್ತಾ. ಈ ಥರ ಒಂದು ಸಕ್ಸಸ್ ಮಾಲ್ ಕ್ರಿಯೇಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶ, ಆ ಯೋಚನೆಯಿಂದ ಬಂದಿದ್ದೇ ಈ ಪ್ರಕೃತಿ ಕಮ್ಯುನಿಟಿ. ಏನಪ್ಪ ಪ್ರಕೃತಿ ಕಮ್ಯುನಿಟಿಯಲ್ಲಿ ಅಂಥ ಸ್ಪೆಷಲ್ ಏನು ಅಂತ ಅಂದ್ಕೊಬೋದು. ಪ್ರಕೃತಿ ಕಮ್ಯುನಿಟಿಯಲ್ಲಿ ಏನಂದರೆ, ಇಲ್ಲಿ 3 ಸಿಗುತ್ತೆ. ಒಂದು ಹೆಲ್ತ್, ಇನ್ನೊಂದು ವೆಲ್ತ್, ಇನ್ನೊಂದು ಹ್ಯಾಪಿನೆಸ್ ಅಂತ ಹೇಳಿ ನಾನು ರೆಡಿಯಾಗಿ ಅದು ಕೊಡ್ತೀನಿ ಅಂತ ಅಲ್ಲ, ಅದನ್ನು ಪಡ್ಕೊಳ್ಳೋ ಅವಕಾಶಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಲ್ತ್ ಅಂದರೆ ಏನು ಸಿಗ್ಬೋದು? ಸೊ ನಾವು ಭಾಳ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಸೊ ಮೆಂಟಲಿ ಹೇಗಿರಬೇಕು, ಫಿಸಿಕಲಿ ಹೇಗಿರಬೇಕು. ಸೊ ಈ ಥರ ಭಾಳ ಯೋಗ ಟ್ರೈನರ್ಸ್ ನಮಗೆ ಕನೆಕ್ಟ್ ಆಗಿದ್ದಾರೆ, ವೆಲ್ನೆಸ್ ಕೋಚಸ್ ಕನೆಕ್ಟ್ ಆಗಿರ್ತಾರೆ. ಸೊ ಈ ಥರ ಭಾಳ ಜನ ನಮಗೆ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಹೆಲ್ತ್ ಬಗ್ಗೆ ನಾವು ಮಾರ್ಗದರ್ಶನ ಕೊಡ್ತೀವಿ. ಒಂದು ಆಂಟ್ರಪ್ರೂನರ್ ಆದರೆ ಯಾವ ಥರ ಹೆಲ್ತ್ ಇರಬೇಕು, ಮೆಂಟಲ್ ಆ್ಯಂಡ್ ಫಿಸಿಕಲ್ ಎರಡೂ ಹೇಳ್ತಾ ಇರೋದು. ಓಕೆ, ಆಮೇಲೆ ಸ್ಟೂಡೆಂಟ್ಸ್ ಆದರೆ ಯಾವ ಥರ ಹೆಲ್ತ್ ಇರಬೇಕು, ಎಂಪ್ಲಾಯೀಸ್ ಆದರೆ ಯಾವ ಥರ ಇರಬೇಕು, ಇದ್ರ ಬಗ್ಗೆ ಎಲ್ಲ ಮಾಡ್ತೀವಿ. ವೆಲ್ತ್ ಅಂತ ಬಂದಾಗ ಯಾರಿಗೆ ತಾನೇ ವೆಲ್ತ್ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಬಟ್ ವೆಲ್ತ್ ಅಂದರೆ ಹೇಗೆ ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ವೆಲ್ತ್ ಅಂತ ಬಂದಾಗ ಇನ್ಕಮ್, ನೀವು ಎಕ್ಸ್ಟ್ರಾ ಇನ್ಕಮ್ ಮಾಡೋದಕ್ಕೆ ನಾವಿಲ್ಲಿ ಅವಕಾಶ ಮಾಡಿಕೊಡ್ತೀವಿ. ನೀವು ಎಂಪ್ಲಾಯೀಸಾ, ಸ್ಟೂಡೆಂಟ್ಸಾ, ಆಂಟ್ರಪ್ರೋನರ್ಸಾ, ಸೆಲ್ಫ್ ಎಂಪ್ಲಾಯ್ಡಾ, ಎನಿ ಬ್ಯಾಕ್ಗ್ರೌಂಡ್, ಬಟ್ ಒಂದು ಇನ್ಕಮ್ ಮೇಲೆ ನೀವು ಸ್ಟಿಕ್ ಆನ್ ಆಗಿದ್ದೀರಾ, ಇನ್ನೂ ಏನೋ ಜಾಸ್ತಿ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ ನಿಮಗೆ. ಅದು ಒಂದು. ಇನ್ನೊಂದು, ನೀವು ಆಲ್ರೆಡಿ ಯಾವುದಾದ್ರು ಬಿಸ್ನೆಸ್ಸಲ್ಲಿದ್ದರೆ ನಿಮ್ಮ ಬಿಸ್ನೆಸ್ನ ಮುಂದಕ್ಕೆ ಹೋಗೋದಕ್ಕೆ ನಮ್ಮ ಕಡೆಯಿಂದ ಮಾರ್ಗದರ್ಶನ ಮತ್ತು ಸಪೋರ್ಟ್ ಎರಡೂ ಸಿಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮು ಸಿಕ್ತು, ಇಲ್ಲ ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಒಂಟಿ ಹೋರಾಟ ಬೆಸ್ಟಾ, ಟೀಮ್ ವರ್ಕ್ ಬೆಸ್ಟಾ? ನಾನು ಯಾವತ್ತೂ ನಂಬೋದು ಪವರ್ ಆಫ್ ಅಸೋಸಿಯೇಷನ್. 5 ಜನ ಕುಡುಕರ ಜೊತೆ ಇದ್ದರೆ 6ನೇ ಕುಡುಕ ನೀವೇ ಆಗೋದು. 5 ಜನ ಸ್ಮೋಕರ್ಸ್ ಜೊತೆ ಇದ್ದರೆ 6ನೇ ಸ್ಮೋಕರ್ ನೀವೇ ಆಗೋದು. 5 ಜನ ತನ್ನ ಗುರಿಯನ್ನು ಅಚೀವ್ ಮಾಡಬೇಕು ಅಂತ ಹೊರಡ್ತಾ ಇರ್ತಾರಲ್ಲ, ಅವರ ಮಧ್ಯೆ ನೀವಿದ್ದರೆ 6ನೇ ವ್ಯಕ್ತಿ ಗುರಿ ಅಚೀವ್ ಮಾಡೋ ವ್ಯಕ್ತಿ ನೀವು ಆಗ್ಬೋದು. ಅಂಥ ಒಂದು ಕಾಂಬಿನೇಷನ್ನೇ ಈ ಪ್ರಕೃತಿ ಕಮ್ಯುನಿಟಿ. ಅಲ್ಲಿ ನಿಮಗೆ ವೆಲ್ತ್ ಬರುತ್ತೆ. ಹ್ಯಾಪಿನೆಸ್ ಎಲ್ಲಿ ಬರುತ್ತೆ? ನಾನು ಭಾಳ ಆಸೆ ಪಡೋದು ಅಥವಾ ನನಗೆ ಗೊತ್ತಿರೋದೇನೆಂದರೆ, ಹ್ಯಾಪಿನೆಸ್ ಅಂದರೆ 2. ಒಂದು ಬಂದು ಜನ, ನಿಮ್ಮ ಸುತ್ತಲೂ ಇರೋ ಜನ ಪಾಸಿಟಿವ್ ಪೀಪಲ, ನೀವು ಹ್ಯಾಪಿಯಾಗಿರ್ತೀರ. ಅದು ಗುಡ್ಸಲ್ ಮನೆನೋ ಅರಮನೆನೋ ಲೆಕ್ಕ ಬರಲ್ಲ. ಇನ್ನೊಂದು ಬಂದು ಆ ಟ್ರಾವೆಲ್ ಆ್ಯಂಡ್ ಟೂರಿಸಮ್, ನೇಚರ್ನ ಎಂಜಾಯ್ ಮಾಡೋದಾಗ್ಬೋದು ಅಥವಾ ಪ್ರಕೃತಿನ ಎಂಜಾಯ್ ಮಾಡೋದಾಗ್ಬೋದು. ಇದು ಕೂಡ ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ. ಸೊ ಇಲ್ಲಿ ಹ್ಯಾಪಿನೆಸ್ ಕೂಡ ಸಿಗುತ್ತೆ. ಯಾಕೆ ಅಂದರೆ ನಮ್ಮ ಜೊತೆ ಇರೋ ಪೀಪಲ್ಲು ಹ್ಯಾಪಿನೆಸ್ ಸ್ಪ್ರೆಡ್ ಮಾಡೋವಂಥ ವ್ಯಕ್ತಿಗಳು. ಅರ್ಥ ಆಯ್ತಾ? ಸೊ ಆ ಥರ ರೈಟ್ ಪೀಪಲ್ಲು, ರೈಟ್ ಪ್ಲ್ಯಾಟ್ಫಾರ್ಮು, ರೈಟ್ ಆಪರ್ಚುನಿಟಿ, ಇವು 3 ಮಿಕ್ಸ್ ಆದಾಗ ನಿಮಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಸಿಗುತ್ತೆ. ಓಕೆ, ಸೊ ಫೈನಲ್ ಆಗಿ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಇದು ಒಂದು ರನ್ವೇ. ಫಾರ್ ಎಕ್ಸಾಂಪಲ್, ಒಂದು ಫ್ಲೈಟ್ ತಗೊಳ್ಳಿ ಎಕ್ಸಾಂಪಲ್. ಆ ಫ್ಲೈಟು ಏರ್ಪೋರ್ಟಲ್ಲಿರುತ್ತೆ, ಸಡನ್ನಾಗಿ ಹಾರೋಕ್ಕಾಗತ್ತಾ? ಆಗಲ್ಲ. ಸೊ ಆ ರನ್ವೇ ಬೇಕಾದಕ್ಕೆ. ಆ ರನ್ವೇಲಿ ಹೋಗ್ತಾ ಅದು ಅದರ ಡೆಸ್ಟಿನೇಷನ್ಗೆ ಟೇಕ್ ಆಫ್ ಆಗುತ್ತೆ. ಹಾಗೆಯೇ ನಮ್ಮ ಪ್ರಕೃತಿ ಕಮ್ಯುನಿಟಿ ಬಂದು ನಿಮ್ಮ ಗೋಲ್ಸ್ ಅಚೀವ್ ಮಾಡೋಕ್ಕೆ ಒಂದು ರನ್ವೇ, ಒಂದು ಏರ್ಪೋರ್ಟ್ ಅಂತ ಹೇಳ್ಬೋದು, ಒಂದು ಸಕ್ಸಸ್ ಮಾಲ್ ಅಂತ ಹೇಳ್ಬೋದು. ಈ ಸಪೋರ್ಟಿಂದ ನಿಮ್ಮ ಗುರಿ ಅಚೀವ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ನಿಮ್ಮ ಗುರಿ ಅಚೀವ್ ಮಾಡೋದಕ್ಕೆ ಯಾವ ಥರ ಸಪೋರ್ಟ್ ಬೇಕು, ಏನು ಅನ್ನೋದ್ರ ಬಗ್ಗೆ ಖಂಡಿತ ನೀವು ನಮ್ಮ ಹತ್ರ ಮೀಟ್ ಆಗ್ಬೋದು, ಮಾತಾಡ್ಬೋದು. ಸೊ ಇಲ್ಲಿ ಪ್ರತಿ ಸಂಡೇಸ್ ಮೀಟಿಂಗ್ಸ್ ಆಗ್ತಾ ಇರುತ್ತೆ, ಗೆಟ್ ಟುಗೆದರ್ಸ್ ಆಗ್ತಾ ಇರುತ್ತೆ.
ಸೊ ಒಬ್ಬರು ಐಡಿಯಾಸ್ ಶೇರ್ ಮಾಡ್ತಾರೆ, ಒಬ್ರೊಬ್ಬರ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ತೀವಿ. ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಲ ಜಾಸ್ತಿ ಆಗುತ್ತೆ. ನನಗಿಷ್ಟು ಜನ ಇದ್ದಾರಪ್ಪ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋಕ್ಕೆ, ಇಲ್ಲ ನಾನು ನಾಳೆ ಸ್ಯಾಲ್ರಿ ಜಾಬ್ ಕಳ್ಕೊತೀನೇನೋ, ಆದರೆ ನನಗಿಲ್ಲೊಂದು ಅವಕಾಶ ಇದೆ. ಯಾಕೆಂದರೆ ನೀವು ಯಾರಿಗೋ ಒಬ್ಬರಿಗೆ ಒಳ್ಳೆ ವ್ಯಕ್ತಿನ ಹುಡುಕ್ತಾ ಇರ್ತೀರ, ಬಟ್ ಇನ್ನೊಂದು ವ್ಯಕ್ತಿ ಒಳ್ಳೆ ಅವಕಾಶ ಹುಡುಕ್ತಾ ಇರ್ತಾರೆ. ಸೊ ಈ ಥರ ಆ ಒಂದು ಕಾಂಬಿನೇಷನ್ ಕ್ರಿಯೇಟ್ ಮಾಡೋ ಉದ್ದೇಶನೇ ಪ್ರಕೃತಿ ಕಮ್ಯುನಿಟಿ. ಸಕ್ಸಸ್ ಸ್ಮಾಲ್. ಇಲ್ಲಿ ಬಂದರೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ 3 ಸಿಗುತ್ತೆ. ಅದು ಸಿಗೋದು ಹೇಗೆ, ಯಾವ ಥರ, ಏನು ಅನ್ನೋದಕ್ಕೆ ಖಂಡಿತ ನಮ್ಮ ಕಡೆಯಿಂದ ಮಾರ್ಗದರ್ಶನ ಇರುತ್ತೆ. ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಕಮ್ಯುನಿಟಿಯಲ್ಲಿರೋ ಎಲ್ಲ ಪಾಸಿಟಿವ್ ಪೀಪಲ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ವೆಲ್ಕಮ್ ಟು ಪ್ರಕೃತಿ ಕಮ್ಯುನಿಟಿ. ಸೊ ಫಾರ್ ಮೋರ್ ಡೀಟೇಲ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಸೊ ನಮ್ಮ ಆಫೀಸ್ ಇರೋದು ವಿಜಯನಗರ್, ಬೆಂಗಳೂರು. ಅರ್ಥ ಆಯಿತಾ? ಮೆಟ್ರೋ ಸ್ಟೇಷನ್ ಹತ್ರನೇ. ಸೊ ಆಫ್ಲೈನ್ ಮೀಟಿಂಗ್ಸ್ ಇರುತ್ತೆ, ಆನ್ಲೈನ್ ಮೀಟಿಂಗ್ಸ್ ಇರುತ್ತೆ. ಆಫ್ಲೈನಲ್ಲಿ ಭಾಳ ಚೆನ್ನಾಗಿ ಮಿಂಗಲ್ ಆಗ್ಬೋದು ಜನರ ಜೊತೆ, ಮತ್ತು ಅದು ತುಂಬ ಡಿಫ್ರೆನ್ಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಸೊ ಆಲ್ ದ ಬೆಸ್ಟ್. ಸೊ ನಾವಿದ್ದೀವಿ ನಿಮ್ಮ ಜೊತೆ, ಎಲ್ಲರೂ ಸೇರಿ ಮುಂದಕ್ಕೆ ಹೋಗೋಣ. ಲೆಟ್ ಅಸ್ ಸಪೋರ್ಟ್ ಈಚ್ ಅದರ್ ಆ್ಯಂಡ್ ಗ್ರೋ ಟುಗೆದರ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗ್ರೇಟ್ ಡೇ.